ಶೋಭಾ ಕರಂದ್ಲಾಜೆ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಮೇಡಮ್, ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ರಾಜೀನಾಮೆ ಕೊಡ್ತೀನಿ, ಕಾಂಗ್ರೆಸ್ ನಲ್ಲಿ ಎಲ್ಲವೂ ಸರಿ ಇಲ್ಲ. ಮತ್ತೊಂದ್ ಕಡೆ ನಿಮ್ಮ ರೇಣುಕಾಚಾರ್ಯ ಅವರು ಹೇಳ್ತಾ ಇದ್ದಾರೆ ಕೆಲವೇ ಗಂಟೆಗಳಲ್ಲಿ ಕ್ಷಿಪ್ರ ಕ್ರಾಂತಿ ಆಗುತ್ತೆ, ಗವರ್ಮೆಂಟ್ ಬೀಳುತ್ತೆ ಅಂತ. ತಾವೇನ್ ಹೇಳ್ತೀರಿ ಮೇಡಮ್? ಇದು ಕಾಂಗ್ರೆಸ್ಸಿನ ಆಂತರಿಕ ಜಗಳ. ಕಾಂಗ್ರೆಸ್ಸಿನ ಆಂತರಿಕ ಜಗಳಕ್ಕೂ ಭಾರತೀಯ ಜನತಾ ಪಾರ್ಟಿಗೆ ಒಂದು ಸಂಬಂಧ ಇಲ್ಲ. ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯನವರ ನಡವಳಿಕೆ, ಡಿ ಕೆ ಶಿವಕುಮಾರ್ ನಡವಳಿಕೆ, ಪರಮೇಶ್ವರ್ ಅವರ ನಡವಳಿಕೆಯನ್ನ ಕಾಂಗ್ರೆಸ್ಸಿನ ಹಲವಾರು ಜನ ಶಾಸಕರು ಬೇಸತ್ತಿದ್ದಾರೆ, ಕಾರ್ಯಕರ್ತರು ಬೇಸತ್ತಿದ್ದಾರೆ. ಇವರು ನೆಟ್ಟಗೆ ಸರ್ಕಾರನೂ ನಡೆಸೋದಿಲ್ಲ, ಈ ರೀತಿಯ ಹೊಂದಾಣಿಕೆ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಿಲ್ಲ ಅನ್ನುವಂಥದ್ದು ಬೇಸರ ಇದೆ. ಮತ್ತು ಅವರ ಒಟ್ಟು ನಡವಳಿಕೆ ಬಗ್ಗೆ ಬೇಸರ ಇದೆ. ಅದಕ್ಕಾಗಿ ಇವತ್ತು ರಮೇಶ್ ಜಾರಕಿಹೊಳಿ ಅವರು ಬೇಸತ್ತಿದ್ರು. ಇದು ಕಾಂಗ್ರೆಸ್ಸಿನ ಆಂತರಿಕ ಜಗಳ, ಅದರಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವುದೇ ರೀತಿಯ ಮೂಗು ತೋರಿಸೋದಿಲ್ಲ. ಆದ್ರೆ ಶೋಭಾ ಕರಂದ್ಲಾಜೆ ಅವರೇ, ಬೆಳಗ್ಗೆ ಅಷ್ಟೇ ಯಡಿಯೂರಪ್ಪನವರು ಹೇಳಿದ್ರು ಎಲೆಕ್ಷನ್ ನಂತರ ಅತ್ಯಂತ ಶೀಘ್ರವಾಗಿ ಈ ಸರ್ಕಾರ ಪತನವಾಗಲಿದೆ ಅಂತ. ಹಾಗೇನೆ ಬಂಡೆಪ್ಪ ಕಾಶೆಂಪುರ ಅವರು ನಮ್ ಜೊತೆ ಸಂಪರ್ಕದಲ್ಲಿದ್ದಾರೆ, ಸಚಿವರು. ಅವ್ರನ್ನು ಇದೇ ಪ್ರಶ್ನೆ ಕೇಳ್ತೀನಿ ನಾನು. ಬಂಡೆಪ್ಪ ಕಾಶೆಂಪುರ ಅವರೇ, ಮತ್ತೊಂದ್ ಕಡೆ ನಮ್ ಜೊತೆ ಫೋನ್ ಲೈನ್ ನಲ್ಲಿ ಶೋಭಾ ಕರಂದ್ಲಾಜೆ ಅವರಿದ್ದಾರೆ. ಬಂಡೆಪ್ಪ ಕಾಶೆಂಪುರ ಅವರೇ, ಸರ್ಕಾರ ಬೀಳುತ್ತೆ, ಕ್ಷಿಪ್ರ ಕ್ರಾಂತಿ ಆಗುತ್ತೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ, ಏನ್ ಹೇಳ್ತೀರಿ? ಸರ್ಕಾರ ಯಾವುದೇ ಕಾರಣಕ್ಕೂ ಏನು ಆಗೋದಿಲ್ಲ. ಇವ್ರು ನಾವೆಲ್ಲ ಕಾಂಗ್ರೆಸ್ ಮುಖಂಡರು, ಜೆಡಿಎಸ್ ಮುಖಂಡರು ಒಟ್ಟಿಗೆ ಇವತ್ತು 28 ಸೀಟಲ್ಲಿ ನಾವು ಹೋರಾಟ ಮಾಡಿದೀವಿ. ಇವತ್ತು ರಮೇಶ್ ಜಾರಕಿಹೊಳಿ ಅವರು ತಮ್ಮ ಪರ್ಸನಲ್ ಅಜೆಂಡಾ ಮೇಲೆ ಏನಾರ ಮಾತಾಡ್ತಾ ಇದ್ರು ವಿನ ಯಾವುದೋ ಒಂದು ಈ ಸರ್ಕಾರಕ್ಕೆ ಯಾವುದೇ ರೀತಿಯಿಂದ ಏನು ಆಗೋದಿಲ್ಲ. ಅವ್ರಿಗೆ ಚಾಲೆಂಜ್ ಮಾಡನ್ರಿ, ಡೇಟ್ ಕೊಡನ್ರಿ, ಅವತ್ತು ಬಿಡಲ್ ಹೋದ್ರೆ ಅವ್ರ ರಾಜಕೀಯ ನಿವೃತ್ತಿ ತಗೋತಾರೆ ಅಂತ ಕೇಳ್ರಿ. ಸ್ವಲ್ಪ ಕಾದು ನೋಡಿ, ಕೆಲವೇ ಕ್ಷಣಗಳಲ್ಲಿ, ಕೆಲವೇ ಗಂಟೆಗಳಲ್ಲಿ ಕ್ಷಿಪ್ರ ಕ್ರಾಂತಿ ಆಗುತ್ತೆ ಅಂತ ರೇಣುಕಾಚಾರ್ಯ ಹೇಳ್ತಾ ಇದ್ದಾರೆ. ಹೌದು, ಮೊದಲು ಕೇಳಿದೀವಿ, ಗವರ್ನರ್ ಸ್ವೀಟಿ ಆಗೋದಿಲ್ಲ, ಬಜೆಟ್ ಆಗೋದಿಲ್ಲ, ದೀಪಾವಳಿ ಆಗೋದಿಲ್ಲ, ಸಂಕ್ರಾಂತಿ ಆಗೋದಿಲ್ಲ ಅಂತ ಇವ್ರಿಗೆಲ್ಲ ಹೇಳಿಕೆ ಕೇಳಿಲ್ವ ನಾವು? ಇವ್ರಿಗೆ ಒಂದ್ ಮಾತಾಡ್ತೀನಿ ಕೇಳಿ, ಇದು ಏನಾಗೋದಿಲ್ಲ. ಎಲ್ಲಕ್ಕಿಂತ ಡೆಮೋಕ್ರಸಿಯಲ್ಲಿ ನಮ್ಮಲ್ಲಿ ಮೆಜಾರಿಟಿ ಇದೆ. ಮತ್ತೆ ಎರಡೂ ಪಾರ್ಟಿಗಳು ವರಿಷ್ಠರು ಇಬ್ಬರು ಸಂಘಟನೆಯಲ್ಲಿ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದ್ದಾರೆ. ಯಾವ್ದು ಕೆಳಗಡೆ ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು. ಇವತ್ತು ರಮೇಶ್ ಜಾರಕಿಹೊಳಿ ಅನ್ನೋ ಪರ್ಸನಲ್ ಅಜೆಂಡಾ ಯಾರಿಗೂ ಗೊತ್ತಿಲ್ಲ. ಡಾಕ್ಟರ್ ಉಮೇಶ್ ಜಾಧವ್ ವಿಚಾರದಲ್ಲೂ ನೀವು ಇದೇ ತರ ಡಿಫೆಂಡ್ ಮಾಡ್ಕೊಂಡ್ರಿ, ಆದ್ರೆ ಅವ್ರು ಹೊರಗಡೆ ಕಾಲಿಟ್ಟು ಬಂದು ಇದೀಗ ನಿಮ್ಮ ಅತ್ಯಂತ ಪ್ರಮುಖವಾದ ಪ್ರತಿಸ್ಪರ್ಧಿ ಎದುರಾಳಿ ಆದ್ರು. ಈ ಚಿಂಚೋಳಿ ಸೀಟ್ ಬೈ ಎಲೆಕ್ಷನ್ ಬಂದಿದೆ, ಇವತ್ತು ಮತ್ತೆ ಗೆಲ್ಕೊಂಡು ಬರ್ತೀವಿ. ಆದ್ರೆ ನಿಮ್ಮ ಅಭ್ಯರ್ಥಿಗಳನ್ನು ಕಳ್ಕೊಳ್ತಾ ಇದ್ದೀರಿ. You are losing your party members. Congress is losing their party members. ಹಾಗೇನಿಲ್ಲ, ಕೇಳಿ ನಿಮ್ಗೊಂದು ಮಾತು ಹೇಳ್ತೀನಿ. ಇವತ್ತು ಭದ್ರ ಇದೆ. ಇವತ್ತು ನಮ್ ಸಂಖ್ಯೆ ಬಲದಲ್ಲಿದ್ದೀವಿ, ನಾವೇನ್ ಸಂಖ್ಯೆ ಕೂಸುದಿಲ್ಲ. ಇವ್ರು ಇವತ್ತು ಬಂದು ಹಾಕ್ತಿರ್ತಿರ್ಲಿಲ್ಲ. ಎಷ್ಟು ಸಲ ಇವತ್ತು ಬಿದ್ದೋಗುತ್ತೆ, ನಾಳೆ ಬಿದ್ದೋಗುತ್ತೆ ಹೇಳಿ. ಇನ್ನೊಂದು ಇವತ್ತು ದೇಶದಲ್ಲಿ ಹೊಸ ಕ್ರಾಂತಿ ಹೇಳೋದಿಲ್ಲ. ಅವತ್ತು ಅವ್ರ ಗತಿ ಏನಾಗುತ್ತೆ ಅದು ನೋಡ್ಕೊಂತ ಹೇಳ್ರಿ. ಒಂದೇ ಒಂದ್ ಸೆಕೆಂಡ್ ಸರ್, ದಯವಿಟ್ಟು ಸಂಪರ್ಕದಲ್ಲಿರಿ. ಶೋಭಾ ಮೇಡಮ್ ಕೂಡ ಲೈನ್ ಅಲ್ಲಿ ಇದ್ದಾರೆ. ಶೋಭಾ ಕರಂದ್ಲಾಜೆ ಅವರೇ, ಬೆಳಗ್ಗೆ ಯಡಿಯೂರಪ್ಪನವರು ಹೇಳಿದ್ರು ಸರ್ಕಾರ ಪತನ ಆಗೋದು ಖಚಿತ, ಇನ್ನು ಕೆಲವೇ ಗಂಟೆಗಳಲ್ಲಿ ಏನು ಆಗ್ಬಹುದು ರೇಣುಕಾಚಾರ್ಯ ಹೇಳ್ತಾರೆ. ಸೊ ಇದೆಲ್ಲ ಬಿಜೆಪಿ ಕೈವಾಡ. ಈ ಎಲ್ಲ ಆಂತರಿಕ ಕಚ್ಚಾಟಕ್ಕೆ, ಕಾಂಗ್ರೆಸ್ನ ಗೊಂದಲಗಳಿಗೆ ಬಿಜೆಪಿ ಕಾರಣ. ನೇರ ಆರೋಪ ನಿಮ್ಮ ಮೇಲೆ, ಏನ್ ಹೇಳ್ತೀರಿ? ಆಲ್ ರೈಟ್, ಪದೇ ಪದೇ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಶೋಭಾ ಕರಂದ್ಲಾಜೆ ಅವರ ಫೋನ್ ಸಂಪರ್ಕ. ಬಂಡೆಪ್ಪ ಕಾಶೆಂಪುರ ಅವರೇ, ಈ ಎಲ್ಲ ವಿಚಾರಗಳಿಗೆ ಕಾಂಗ್ರೆಸ್ನ ಮಿಸ್ಮ್ಯಾನೇಜ್ಮೆಂಟ್ ಕಾರಣ. ಕಾಂಗ್ರೆಸ್ ತನ್ನ ಗೊಂದಲವನ್ನ ಬಿಗಿನಿಂಗ್ ಅಲ್ಲೇ, ಆರಂಭದಲ್ಲೇ ಬಗೆಹರಿಸಿಕೊಳ್ಳದೆ ಇರೋದು ಕಾರಣ. ರಮೇಶ್ ಜಾರಕಿಹೊಳಿ ಅವರನ್ನ ಬೆಳಗಾವಿ ಪಾಲಿಟಿಕ್ಸ್ ನ ಸರಿಯಾಗಿ ಮ್ಯಾನೇಜ್ ಮಾಡದೇ ಇರೋದೇ ಕಾರಣ. ಏನ್ ಹೇಳ್ತೀರಿ? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಒಟ್ಟಾರೆಯಾಗಿ ರಮೇಶ್ ಜಾರಕಿಹೊಳಿ ಅವರು ಬೆಳಗ್ಗೆ ಮತದಾನ ಮಾಡಿದ ನಂತರ ಕೊಟ್ಟಂತಹ ಒಂದು ಹೇಳಿಕೆಯಿಂದಾಗಿ ಇಡೀ ರಾಜ್ಯ ರಾಜಕಾರಣವೇ ಒಂದು ರೀತಿಯಲ್ಲಿ ಅಲ್ಲಿ ಸಂಚಲನವನ್ನ ಕಾಣಬಹುದಾಗಿದೆ. ಚುನಾವಣೆ ಆದ್ಮೇಲೆ ಕಾಂಗ್ರೆಸ್ಗೆ ಬೆಂಬಲ ಕೊಡಲ್ಲ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ರು. ಅಷ್ಟೇ ಅಲ್ಲ, ಪಕ್ಷ ಬಿಡ್ತೀನಿ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಬಿಜೆಪಿಗೆ ಹೋಗ್ತಿರೋ ಇಲ್ವೋ ಅನ್ನೋ ವಿಚಾರದಲ್ಲಿ ಇನ್ನೂ ಕೂಡ ಅವರು